ಬಂದಿರಿ ಇನ್ಸ್ಪೆಕ್ಟರ್ ಸಾಹೇಬ್ರು? ನಮ್ಮ MLA ಸಾಹೇಬ್ರು ಬನ್ನಿ ಸರ್, ಕುಳಿತುಕೊಳ್ಳಿ. ನಿಮ್ಮನೊಂದಿಗೆ ಕುಳಿತುಕೊಂಡು ಮಾತನಾಡುವಷ್ಟು ಸಮಯ ನನಗಿಲ್ಲ. ಪಾರ್ಟಿ ಮೀಟಿಂಗ್ ಬೆಂಗಳೂರಿಗೆ ಕರೆದಿದ್ದಾರೆ, ಬೇಗ ಬೆಂಗಳೂರಿಗೆ ಹೋಗಬೇಕು. ಅದಕ್ಕೆ ತಮ್ಮ ಮದುವೆ ಕಾರ್ಯ ನಿನ್ನೆ ಮುಗಿತು, ಮತ್ತೊಮ್ಮೆ ಶುಭಾಶಯ ಕೇಳಲು ಬಂದಿರುವೆ. ಎಲ್ಲ ತಮ್ಮ ದಯಾ ಸರ್. ಇಷ್ಟೆಲ್ಲ ವಿದ್ಯೆ ಕಲ್ತು ಈ ನೌಕರಿ ನನಗೆ ಸಿಗಬೇಕಾದ್ರೆ ನಿಮ್ಮ ಸಾಹಸ ದೊಡ್ಡದಿದೆ. ನೀವು ನನ್ನ ಪಾಲಿನ ದೇವರ ಹಾಗೆ ಸರ್. ಮನಸ್ಸಿನಲ್ಲಿ ದೇವರು ಅಂದುಕೊಂಡರೆ ಹಾಗೆ ಕುಳಿತರೆ ಈ ನಮ್ಮ ಸಾಹೇಬರಿಗೆ ಪುಣ್ಯ ಏನು ಬಂದಿತ್ತ? ಅವರು ಹೇಳಿದ ಕೆಲಸ ನೀವು ಮಾಡಿ ತೋರಿಸಿದರೆ ಅವಾಗ ನಿನ್ನ ಋಣ ತೀರುತ್ತದೆ. ಮಾತ್ರಿಕ ಇವರ ಕೆಲಸವನ್ನು ನಾನು ಸೀರಿಯಸ್ ಆಗಿ ಮಾಡ್ತೀನಿ. ನೀ ಏನು ಮಾಡ್ತೀವ ಅನ್ನೋ ಭರೋಸಾ ನನಗಿದೆ ಇನ್ಸ್ಪೆಕ್ಟರ್. ಆದ್ರೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಯಾವ ಹೊತ್ತಿಗೆ ನಮ್ಮ ಸರ್ಕಾರ ಹೋಗುತ್ತೋ ತಿಳಿದಿಲ್ಲ. ಅಷ್ಟರಲ್ಲಿ ಆ ಭೂಮಿ ನನ್ನ ಕೈವಾಶ ಆಗಬೇಕು. ನೀ ಏನು ಮಾಡ್ತೀವೋ ಮಾಡು. ಇಲ್ಲಾಂದ್ರೆ ನಮ್ಮ ನಿಮ್ಮ ಸಂಬಂಧ ಸರಿ ಹೇಳೋದು ಬಹಳ ಕಷ್ಟ. ಈ ಮಾತಿಗೆ ನಾನು ತಪ್ಪಿದರೆ ಕಸಲತ್ತು ಏನಂತ ಅವ್ರೆಲ್ಲರಿಗೂ ತೋರಿಸ್ತೀನಿ. ಅವನ ಬೀರನೇ ಇರಲಿ ಮತ್ತೆ ಅವ ಶೂರನೇ ಇರಲಿ. ಆ ಕೆಲಸ ಮಾಡಿ ಈ ನಿನ್ನ ಅಣ್ಣನ ಜೈಲಿನಾಗೆ ಕೊಳಿಯಾಗ ಮಾಡು. ಮುಂದೆ ಅಧಿಕಾರಿಯಾಗಿ SP ಆಗಿ ಪಡೆದುಕೊಳ್ತೀಯ ನೀನು. ಹಾಗೆ ಆಗಲಿ ಸರ್. ನೆನಪಿರಲಿ, ಬರ